ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಒಂದು 3 ನಾವು ಪಾರ್ಸಲ್ನ ಕಳಿಸ್ಬೇಕಾಗಿತ್ತು, ಸೊ ಮಿಷಿನ್ಸ್ನ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 3 ಮಿಷಿನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ 3 ಡಿಸೈನ್ನ ಅಂದರೆ ನಾವು ಬೇರೆ ಕಡೆ ಹೊರಗಡೆ ಕಳಿಸ್ತಾ ಇದ್ದೀವಿ. ಸೊ ಕೆಲವೊಂದು ಹೊಸಪೇಟೆ ಮತ್ತು ಕೆಲವೊಂದು ಇನ್ನೊಂದೆರಡು ಊರುಗಳಿಗೆ, ದೂರ ಊರುಗಳಿಗೆ ಕಳಿಸ್ತಾ ಇರೋವಂಥದ್ದು. ಸೊ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕಳಿಸ್ತಿರೋದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದೇ ವಿಡಿಯೋ ಇರುತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಸೊ ಏನಂದರೆ ಮಿಷಿನ್ ಪ್ಯಾಕ್ ಮಾಡೋದು, ಮಿಷಿನ್ ಸೇಲ್ ಮಾಡೋದು ನೀವು ತೋರಿಸಿ ನಮಗೆ ವಿಡಿಯೋದಲ್ಲಿ ಜಾಸ್ತಿ ತೋರಿಸೋದೇ ಇಲ್ಲ ಅಂತ. ಸೊ ನಾನು ಆವಾಗಲೂ ಕೂಡ ಒಂದು ಸಲ ಹೇಳಿದ್ದೆ. ಸೊ ತುಂಬ ಕೆಲಸ ಇರುತ್ತೆ ನಮಗೆ, ಸಿಕ್ಕಾಪಟ್ಟೆ ಕೆಲಸ ಇದ್ದಾಗ ಕೆಲವೊಂದೆಲ್ಲ ಮಾಡೋದಕ್ಕಾಗಲ್ಲ. ಸೊ ಇವತ್ತು ಮಾರ್ನಿಂಗೇ ಬಂದು ಕಳಿಸ್ಬೇಕಾಗಿತ್ತು. ಸೊ ನೆನ್ನೆ 2 ಪ್ಯಾಕ್ ಆಗಿತ್ತು. ಇವತ್ತು ಬೆಳಿಗ್ಗೆ ಅಂದರೆ ನೆನ್ನೆ ನೈಟ್ ಒಂದು ನಮಗೆ ಆರ್ಡ್ರ್ ಬಂತು. ನೆನ್ನೆ 2 ಕೂಡ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ವಿ. ಸೊ ನೈಟ್ ಒಂದು ಬಂದಾಗ ನಮಗೆ ನೈಟ್ ಆಲ್ಮೋಸ್ಟ್ 8-8:30 ಆಗಿತ್ತು. ಸೊ ಅವಾಗ ಪ್ಯಾಕ್ ಮಾಡೋಕ್ಕಾಗಿಲ್ಲ, ಇನ್ನೇನು ಕ್ಲೋಸಿಂಗ್ ಟೈಮ್ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿರಲಿಲ್ಲ, ಹಾಗೆ ಹೊಟ್ಟೋದ್ವಿ. ಬೆಳಿಗ್ಗೆ ಬಂದ್ವಿ, ಆಟೋ ಬಂದೇ ಬಿಟ್ಟಿತ್ತು ಆಲ್ಮೋಸ್ಟ್. ಅಂದರೆ ಇದನ್ನು VLR ಟ್ರಾನ್ಸ್ಪೋರ್ಟ್ಗೆ ಹಾಕ್ತಾ ಇರೋವಂಥದ್ದು. ಕೆಲವರೆಲ್ಲ ನಮಗೆ ಮಾಮೂಲಿ, ಕೆಲವರು VLR ಟ್ರಾನ್ಸ್ಪೋರ್ಟ್ನ ಲೈಕ್ ಮಾಡ್ತಾರೆ, ಕೆಲವರು ಪ್ರೊಫೆಷ್ನಲ್ ಕೊರಿಯರ್ನ ಲೈಕ್ ಮಾಡ್ತಾರೆ. ಸೊ ಅವ್ರು ಹೆಂಗೆ ಇಷ್ಟಪಡ್ತಾರೋ ಆ ರೀತಿ, ಅಂದರೆ ಅವರ ಊರಿಗೆ ಏನು ಅನುಕೂಲ ಇರುತ್ತಲ್ವಾ, ಸೊ ಹಾಗೆ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ. ಕೆಲವರು ಪ್ರೊಫೆಷ್ನಲ್ ಕೊರಿಯರೇ ಹಾಕಿ ಅಂತಾರೆ. ಸೊ ಪ್ರೊಫೆಷ್ನಲ್ ಕೂಡ ಅವ್ರ ಕೈಗೆ ಹೋಗಂಗಿದ್ರೆ ನಾವು ಅದನ್ನೇ ಹಾಕ್ತೀವಿ. ಇಲ್ಲ VLR ಟ್ರಾನ್ಸ್ಪೋರ್ಟ್ಗೆ ಹಾಕ್ರಿ, ನಮ್ಗೆ ಅಲ್ಲೇ ಈಸಿ ಆಗುತ್ತೆ ಅಂತಾರೆ. ಸೊ ಅವ್ರಿಗೆ ಎಲ್ಲ ಅನುಕೂಲ ಆಗುತ್ತೋ ಸೊ ನಾವು ಅಲ್ಲಿಗೆ ಕಳಿಸ್ತೀವಿ. ಸೊ ಇದು ಬಂದುಬಿಟ್ಟು 3 ಕೂಡ VLR ಟ್ರಾನ್ಸ್ಪೋರ್ಟ್ಗೆ ಕಳಿಸ್ತಾ ಇರುವಂಥದ್ದು. ಸೊ ಇಲ್ಲಿಂದ ತುಮಕೂರಿಗೆ ಕಳಿಸಿ, ತುಮಕೂರಿಂದ ನಿಮಗೆ VLR ನಿಮ್ಮ ಊರುಗಳಿಗೆ ಬರುತ್ತೆ. ಓಕೆನಾ. ಸೊ 1 ಡೇ ಲೇಟ್ ಆದರೂ ಪರವಾಗಿಲ್ಲ, 2 ಡೇಸ್ ಲೇಟ್ ಆದರೂ ಕೂಡ ಏನು ಹೆದರ್ಕೊಳ್ಬೇಡಿ, ನಿಮಗೆ ಊರಿಗೆ ಬಂದೇ ಬರುತ್ತೆ. ಯಾಕಂದರೆ ಕೆಲವೊಂದು ಟೈಮ್ ಶನಿವಾರ, ಆಮೇಲೆ ಸರ್ಕಾರಿ ರಜೆಗಳು ಬಂದಾಗ, ಸೊ ಏನಾದರೂ ಹಬ್ಬಗಳು ಬಂದಾಗ ಕೆಲವೊಂದು ಟೈಮಲ್ಲಿ ಒಂದೊಂದು ಲೇಟ್ ಆಗುತ್ತೆ. ಅಷ್ಟು ಬಿಟ್ಟರೆ ನಿಮಗೆ 2 ಡೇಸ್ಗಿಂತ ಖಂಡಿತವಾಗ್ಲೂ ನಿಮ್ಮ ಊರಿಗೆ ಬಂದು ತಲುಪುತ್ತೆ. ಸೊ ತುಂಬ ಜನ ಕೇಳ್ತಿದ್ರು ನಮಗೆ ಟ್ರಾನ್ಸ್ಪೋರ್ಟ್ದು ನಮಗೆ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ನಾನು ತುಂಬ ಕಮ್ಮಿ ತೋರಿಸಿರೋದು, ಯಾಕಂದರೆ ತುಂಬ ಕೆಲಸದಲ್ಲಿ ಸೊ ಕೆಲವೊಂದೆಲ್ಲ ಮಾಹಿತಿ ಕೊಡೋದೇ ಇರುತ್ತೆ. ಎಲ್ಲನೂ ನಾವು ಟ್ರಾನ್ಸ್ಪೋರ್ಟ್ ಮಾಡೋದನ್ನೇ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕಮ್ಮಿ. ಸೊ ಇವತ್ತು ಕೂಡ ಅಷ್ಟೇ. ಸೊ ಒಂದಷ್ಟು ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಸೊ ಪ್ಯಾಕ್ ಮಾಡೋದು, ಹಾಗೆ ನಾವು ಇಲ್ಲಿಂದ ಆಟೋ ಮಾಡಿ ಅಲ್ಲಿ ನಾವು ತುಮಕೂರಿಂದ ನಿಮಗೆ VLR ಟ್ರಾನ್ಸ್ಪೋರ್ಟ್ಗೆ ಕಳಿಸ್ತೀವಿ. ಸೊ ಓಕೆನಾ. ಸೊ ಹಂಗಾಗಿ ಯಾರಿಗೆ ಏನು ಅನುಕೂಲ ಇರುತ್ತೋ ಸೊ ಅದನ್ನು ಜನ ಲೈಕ್ ಮಾಡ್ತಾರೆ. ತುಂಬ ಈಗ ಕೆಲವರಿಗೆ VLR ಟ್ರಾನ್ಸ್ಪೋರ್ಟ್ಗೆ ತುಂಬ ಹತ್ರ ಇರುತ್ತೆ. ಸೊ ಅದನ್ನು ಆಯ್ಕೆ ಮಾಡ್ಕೊತಾರೆ. ಕೆಲವರು ಪ್ರೊಫೆಷ್ನಲ್ ಮನೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಮನೆಗೆ ಅದನ್ನು ಕೂಡ ಆಯ್ಕೆ ಮಾಡ್ಕೋತಾರೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಕೇಳಿದ್ರಿ, ನೀವು ತುಂಬ ಎಷ್ಟು ಕಷ್ಟಪಟ್ಟು ಪ್ಯಾಕ್ ಮಾಡ್ತೀವಿ, ಆ ಪ್ಯಾಕ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಇವತ್ತು ಬೆಳಿಗ್ಗೆ ಬಂದುಬಿಟ್ಟು 2 ನೆನೆ ನಾವು ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ವಿ. ಸೊ ಇನ್ನೂ ಒಂದು ಬಂದುಬಿಟ್ಟು ಇವತ್ತು ಬೆಳಿಗ್ಗೆ ಆಟೋ ಬಂದುಬಿಟ್ಟಿದ್ದಾರೆ. ಅವ್ರ ಆಟೋದವ್ರು ಲೇಟ್ ಆಗ್ತಿದೆ, ನಮಗೆ ಲೇಟ್ ಆಗ್ತಿದೆ ಅಂತಾರೆ. ಸೊ ಅದು ನೈಟ್ ಬಂದಿರೋ ಆರ್ಡರು. ಸೊ ಬೆಳಿಗ್ಗೆ ಬೇಗ ಬಂದು ಎಲ್ಲ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಲೇಟೇ ಆಗೋಗ್ಬಿಡ್ತು. ಮಿನಿಮಮ್ 1 ಅವರ್, ಅದು ಬೇಗ ಪ್ಯಾಕ್ ಮಾಡೋದಕ್ಕೆ 1 ಅವರ್ ಆಗಿದೆ. ನಾವು ಲೇಟಾಗಿ ಕೂತ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿದ್ರೆ ಮಿನಿಮಮ್ 2-2.5 ಅವರ್ ಬೇಕು. ಯಾಕಂದರೆ ನೀಟಾಗಿ ಬೆಂಡ್ ಹಾಕಿ, ಆ ಬೆಂಡ್ ಮೇಲೆ ಮಿಷಿನ್ನ ಇಟ್ಟು, ಪಾರ್ಟ್ಸ್ನೆಲ್ಲ ಇಟ್ಟು, ಪಾರ್ಟ್ಸ್ಗೆ ಸಪ್ರೇಟ್ ಮಾಡ್ತೀವಿ. ಯಾಕೆ ಅಂತಂದರೆ ಸೊ ಇಲ್ಲಿ ಹೆಂಗಂದರೆ ಸೊ ನಾವು ಹುಷಾರಾಗಿ ಕಳಿಸ್ತೀವಿ, ಅಲ್ಲೇನು ಮಾಡಿಬಿಡ್ತಾರೆ, ಏನಾದರೂ ಡ್ಯಾಮೇಜ್ ಮಾಡಿಬಿಟ್ರೆ, ಹಿಂಗೆ ಎತ್ತಬೇಕಾದ್ರೆ ಡ್ಯಾಮೇಜ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಬೆಂಡನ್ನು ಹಾಕಿ, ಸೊ ಒಂದು ವೇಳೆ ಟಕ್ಕಂತ ಇಟ್ಟರು ಕೂಡ ನಿಮ್ಗೇನು ಡ್ಯಾಮೇಜ್ ಆಗಬಾರ್ದು ಅಂತ ಕ್ಲೀನಾಗಿ ಬೆಂಡಲ್ಲಿ ಪ್ಯಾಕ್ ಮಾಡಿ ಕಳಿಸ್ಬೇಕು. ಸೇಫ್ಟಿ ಮಾಡಿ ಕಳಿಸ್ಬೇಕು ಅಂತ ಅಂದಾಗ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತು ಪ್ರತಿಯೊಂದು ಐಟಮ್ಸ್ನ ಹಾಕಬೇಕಾದ್ರೆ ಏನು ಮರ್ತಿದ್ದೀವಿ, ಏನು ಮರ್ತಿಲ್ಲ ಅಂತೆಲ್ಲ ನೋಡಿ ಹಾಕಬೇಕಲ್ವಾ, ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಹೇಳ್ಬೇಕು ಅಂದರೆ ಎಷ್ಟೋ ಸಲ ನಾವು ಪರ್ಸ್ನಲ್ ಕೆಲಸನೇ ಮಾಡ್ಕೊಳಕ್ಕಾಗಲ್ಲ. ಅದು ಬಿಟ್ಟು ನಾವು ಈ ಕೆಲಸ ಮಾಡಿ ನೀಟಾಗಿ ಫಿನಿಶಿಂಗ್ ಮಾಡಿ ಮಿಕ್ಕಿದ್ದಕ್ಕೆ ಹೋಗಬೇಕು. ಎಷ್ಟೋ ಸಲ ಮಿಷಿನ್ ರಿಪೇರಿ ಬಂದರೂ ಕೂಡ ಅದನ್ನು ಮಾಡೋದೇ ಇಲ್ಲ, ಇದನ್ನು ಮಾಡ್ತಾ ಇರ್ತೀವಿ ಫಸ್ಟ್. ಯಾಕಂದರೆ ಇಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಒಂದು ಐಟಮ್ ಮಿಸ್ ಆಯಿತು ಅಂದರೂ ಪಾಪ ಅಷ್ಟು ದೂರ ಕಳಿಸೋದಲ್ವಾ. ಸೊ ಹಾಗಾಗಿ ಯೋಚನೆ ಎಲ್ಲ ಮಾಡಿನೇ ಪ್ಯಾಕ್ ಮಾಡೋದು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟ್ ವಿಡಿಯೋನ ನೋಡ್ಕೊಂಡು ಬಂದ್ಬಿಟ್ಟು. ಇನ್ನು ಇವತ್ತು ಬಂದುಬಿಟ್ಟು ಮಾರ್ನಿಂಗ್ ಸ್ವಲ್ಪ ಬೇಗನೆ ಬಂದಿದ್ವಿ, ಯಾಕಂದರೆ ಸ್ವಲ್ಪ ಪ್ಯಾಕಿಂಗ್ ಇತ್ತು. ಅಂದರೆ 2 ಪ್ಯಾಕಿಂಗ್ನ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ವಿ. ಇನ್ನು ಒಂದು ಪ್ಯಾಕಿಂಗ್ ಮಾತ್ರ ಬೆಳಿಗ್ಗೆ ಮಾಡಬೇಕಿತ್ತು, ಯಾಕಂದರೆ ಅದು ನೈಟ್ ನಮಗೆ ಆರ್ಡರ್ ಬಂದಿದ್ದು. ಸೊ ಅವರು ಕೂಡ ನಮಗೆ ಬೇಗ ಬಂದರು, ಯಾಕಂದರೆ ಅವರು ಕೂಡ ತುಮಕೂರಿಗೆ ಆಟೋ ಬಾಡಿಗೆ ಎಲ್ಲ ಹೋಗ್ಬೇಕಲ್ವಾ. ಹಾಗಾಗಿ ಅವರು 8:30ಗೆಲ್ಲ ಬಂದಿದ್ರು. ಸೊ ಅವ್ರು ಸ್ವಲ್ಪ ಬೇಗನೆ ಬಂದು ಎಲ್ಲ ತೆಗೆದು ಕೊಟ್ವಿ. ಇನ್ನು ಅವರೇ ಬರ್ಕೊತಾರೆ ಎಲ್ಲ, ಅವರೇ ಅಡ್ರೆಸ್ ಕೊಟ್ಬಿಟ್ರೆ ಅವರೇ ಎಲ್ಲನೂ ಕ್ಲಿಯರಾಗಿ ನಮ್ಗೆ ಬರ್ಕೊತಾರೆ ಎಲ್ಲ, ಎಲ್ಲೆಲ್ಲಿಗೆ ಯಾವ ಊರು ಏನು ಅಂತ ಹೇಳ್ಬಿಟ್ಟು ಬಾಕ್ಸ್ ಮೇಲಿದ್ದರೆ. ಸೊ ಅಲ್ಲೂ ಕೂಡ ನಮಗೆ VLR ಟ್ರಾನ್ಸ್ಪೋರ್ಟ್ಗೆ ಹಾಕಿದಾಗ ಅವರು ನೋಡಿಬಿಟ್ಟು ಕ್ಲೀನಾಗಿ ಅವ ಅಡ್ರೆಸ್ಗೆ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೂ ಕೂಡ ಅಡ್ರೆಸ್ ಬರಿತೀವಿ, ಮತ್ತು ಅಲ್ಲಿಗೆ ಮೇಲೂ ಕೂಡ ಅಡ್ರೆಸ್ ಬರಿತೀವಿ.
ಹಾಗೆ ಇದ್ರ ಮೇಲೂ ಕೂಡ ಐಟಮ್ಸ್ ಮೇಲೂ ಹೆಸರು ಬರೆದು ಅಡ್ರೆಸ್ ಬರೆದು ಅವ್ರದ್ದು ಪಿನ್ ಕೋಡ್ ಹಾಕ್ತೀವಿ. ಅಡ್ರೆಸ್ ಬರೋದಿಲ್ಲ ಅಂದ್ರೆ ಕಡೆ ಪಕ್ಷ ಫೋನ್ ನಂಬರ್ನ ಬರೆದ್ಬಿಟ್ಟು ಪಿನ್ ಕೋಡ್ ಹಾಕ್ಬಿಟ್ರೆ ಸೊ ಅವ್ರದ್ದು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಮತ್ತು ಅದು ಎಲ್ಲದಕ್ಕೂ ನಾವು ಸಪ್ರೇಟ್ ಬಿಲ್ನ ಕೊಡ್ತೀವಿ, ಯಾಕಂದರೆ ಅಲ್ಲಿ ಕೂಡ ಚೆಕ್ ಮಾಡ್ತಾರೆ. ಹಂಗಾಗಿ ಎಲ್ಲದಕ್ಕೂ ಸಪ್ರೇಟ್ ಬಿಲ್ನ ಹಾಕಿಬಿಟ್ಟು ಅದ್ರ ಮೇಲೂ ಬಿಲ್ಲಿನ ಮೇಲೂ ಕೂಡ ನಾವು ಹೆಸರು ಬರೆದು ಕೊಡ್ತೀವಿ, ಯಾಕಂದರೆ ಅಲ್ಲೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ಪ್ಯಾಕ್ ಮಾಡ್ಬೇಕಾದ್ರೆ ಎಷ್ಟು ಹುಷಾರಾಗಿ ನಾವು ಪ್ಯಾಕ್ ಮಾಡ್ತೀವಿ ಅಂತ ಅಂದರೆ ನೋಡಿ, ಈ ಥರ ಕೆಳಗಡೆ ಬೆಂಡಿಟ್ಟು ಅದ್ರ ಮೇಲೆ ಮಿಷಿನ್ ಇಟ್ಟು ಸೊ ಈ ಥರನೇ ಪ್ಯಾಕ್ ಮಾಡೋದು. ಯಾಕಂದರೆ ಅವರು ಒಂದೊಂದು ಟೈಮಲ್ಲಿ ಹಿಂಗೆ ಎತ್ತಾಕಬೇಕಾದ್ರೆ ಕೂಡ ಒಡೆದೋಗ್ಬಿಟ್ರೆ ಕಷ್ಟ, ಹಾಗಾಗಿ ಒಂದು ಚೂರು ಕೂಡ ಡ್ಯಾಮೇಜ್ ಆಗಬಾರ್ದು ಅಂತ ಸೊ ಹೊಸ ಬೆಂಡ್ಗಳನ್ನ ತರಿಸಿದ್ವಿ. ಸೊ ಆ ಬೆಂಡ್ಗಳು ಮತ್ತು ಮಿಷಿನ್ ಬೆಂಡ್ಗಳು ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಸೊ ಕ್ಲಿಯರ್ನ ಕವರ್ ಮಾಡಿ ಹಾಕ್ತೀವಿ, ಯಾಕಂದರೆ ಒಂದು ಚೂರು ಕೂಡ ಸ್ಕ್ರ್ಯಾಚಸ್ ಆಗಬಾರ್ದು. ಸೊ ನಾವು ಇಲ್ಲಿ ಏನು ತೋರಿಸಿರ್ತೀವಲ್ವಾ, ಸೊ ಒಂದು ಚೂರು ಕೂಡ ಡ್ಯಾಮೇಜ್ ಬರಬಾರ್ದು ಅಂತ ಹೇಳ್ಬಿಟ್ಟು ಸೊ ಈ ಥರ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ. ಈ ಪ್ಯಾಕಿಂಗೇ ನಮಗೆ ಮಿನಿಮಮ್ 2 ಇಂದ 2.5 ಅವರ್ ಆಗೋಗ್ಬಿಡುತ್ತೆ, ಅಷ್ಟು ಲೇಟ್ ಆಗಿಬಿಡುತ್ತೆ ಒಂದು ಪ್ಯಾಕ್ ಕ್ಲೀನಾಗಿ ಮಾಡಬೇಕು ಅಂದರೆ. ಇದು ಸ್ವಲ್ಪ ನಾವು ತುಂಬ ಬೇಗನೆ ಮಾಡಿದ್ವಿ. ಅವರು ಬಂದುಬಿಟ್ಟಿದ್ರು ನಂಗೆ ಟೈಮ್ ಆಗುತ್ತೆ ಅಂತ ಅಂದರು. ಅಂದರೆ ಇದು ಬಂದುಬಿಟ್ಟು ನಮಗೆ ನೈಟ್ ಆರ್ಡ್ರ್ ಆಗಿದ್ದರಿಂದ ಎಲ್ಲ ಪ್ಯಾಕ್ ಮಾಡೋಕ್ಕೆ ನಮ್ಗೆ ತುಂಬ ಲೇಟ್ ಆಗೋಯ್ತು. 2 ಹೆಂಗೋ ಪ್ಯಾಕ್ ಆಗಿತ್ತು, ಇನ್ನೂ ಒಂದು ಪ್ಯಾಕ್ ಮಾಡಬೇಕಿತ್ತಲ್ವ, ಅದು ಲೇಟೇ ಆಗೋಯ್ತು. ಇನ್ನು ಅವ್ರು ಬೇರೆ ಲೇಟ್ ಆಯಿತು ಅಂತಿದ್ರು. ಸ್ವಲ್ಪ ಬೇಗನೆ ಮಾಡಿದ್ವಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಕ್ಲೀನಾಗಿ ಎಲ್ಲ ಕ್ಲಿಯರಾಗಿ ಮಡಚಿ ಮಾಡ್ತಾಯಿದ್ವಿ. ಇನ್ನು ಅವ್ರಿಗೆ ಲೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಮಾಡಿದ್ವಿ. ಸೊ ಇನ್ನೆಲ್ಲ ಅವರು ಎಲ್ಲ ಬರ್ಕೊಂಡ್ರು, ಅವ್ರ ಹೆಸರು ಪಿನ್ ಕೋಡ್ ಎಲ್ಲ ಬರ್ಕೊತಾರೆ. ಅಲ್ಲಿ VLR ಟ್ರಾನ್ಸ್ಪೋರ್ಟಲ್ಲಿ ಕೇಳ್ತಾರೆ ಎಲ್ಲೆಲ್ಲಿ ಏನೇನು ಅಂತ ಹೇಳ್ಬಿಟ್ಟು ಬಿಲ್ ಸಮೇತ ಕೊಡಬೇಕಾಗುತ್ತೆ. ಹಾಗಾಗಿ ಕ್ಲಿಯರಾಗಿ ಬರೀಬೇಕು, ಪ್ರತಿಯೊಂದ್ರ ಮೇಲೂ ಈ ಥರ ಮೆನ್ಷನ್ ಮಾಡಲೇಬೇಕು. ಸೊ ಇದು ಬಂದುಬಿಟ್ಟು ಒಂದು ಯಾದಗಿರಿಗೆ, ಇನ್ನೂ ಒಂದು ಬಂದುಬಿಟ್ಟು ಮತ್ತು ಹೊಸಪೇಟೆ. ಸೊ ಹೊಸಪೇಟೆಗೆ 2 ಕೊಡ್ತಾಯಿದ್ವಿ. ಅದಾದಮೇಲೆ ಇನ್ನೊಂದು ನೈಟ್ ಬುಕ್ ಆಗಿರೋದು ಬಂದುಬಿಟ್ಟು ಬಳ್ಳಾರಿಗೆ ಕೊಡ್ತಾಯಿದ್ವಿ. ತುಂಬ ಜನ ಕೇಳ್ತಾ ಇರ್ತಾರೆ ಟ್ರಾನ್ಸ್ಪೋರ್ಟ್ ಇದೆಯಾ ಅಂತ. ಖಂಡಿತವಾಗ್ಲೂ ಟ್ರಾನ್ಸ್ಪೋರ್ಟ್ ಇದೆ. ನೀವು ಕರೆಕ್ಟಾಗಿ ಅಡ್ರೆಸ್ನ ಕಳಿಸಿದ್ರೆ ನಿಮಗೆ ಟ್ರಾನ್ಸ್ಪೋರ್ಟು ಫ್ರೀ ಶಿಪ್ಪಿಂಗ್ ಇರುತ್ತೆ. ನಾನು ಕ್ಲಿಯರಾಗಿ ವೀಡಿಯೋ ಮಾಡಿದ್ದೀನಿ, ಒಂದು ಸಲ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಮಿನಿಮಮ್ ಏನಂದರೂ 2 ಡೇಸ್ ಇಲ್ಲ 3 ಡೇಸ್ ಒಳಗಡೆ ನಿಮ್ಮ ಒಂದು ಊರಿಗೆ ಬಂದುಬಿಡುತ್ತೆ. ಒಂದು ದಿನ ಲೇಟ್ ಆಗ್ಬೋದು, ಯಾಕಂದರೆ VLR ಟ್ರಾನ್ಸ್ಪೋರ್ಟಲ್ಲಿ ಸೊ 1-2 ದಿನ ಹೆಚ್ಚು ಕಮ್ಮಿ ವೇರಿಯೇಷನ್ ಬರುತ್ತೆ. ಅಷ್ಟು ಬಿಟ್ಟರೆ ನಿಮಗೆ ಕ್ಲಿಯರಾಗಿ ಮಿಷಿನ್ ಅನ್ನೋದು ನಿಮ್ಮ ಊರಿಗೆ ಬಂದುಬಿಡುತ್ತೆ. ಸೊ ಈ ನಮ್ಮೆಲ್ಲನೂ ಪ್ಯಾಕ್ ಮಾಡಿ ಕಳಿಸ್ತೀವಿ. ಸೊ ಇನ್ನು ಇಲ್ಲಿ ಇದನ್ನು ತುಮಕೂರಿಗೆ ಹೋಗ್ಬಿಟ್ಟು VLR ಟ್ರಾನ್ಸ್ಪೋರ್ಟ್ಗೆ ಹೋಗುತ್ತೆ. ಸೊ ಇದಿಷ್ಟು ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಅಷ್ಟು ಹೊತ್ತು ಟೈಮೇ ಹಿಡಿದೋಗ್ಬಿಡ್ತು. ಅಷ್ಟು ಟೈಮ್ ಆಗಿರುತ್ತೆ ಸ್ವಲ್ಪ ಒಂದು ಪೀಸಿನ ಪ್ಯಾಕ್ ಮಾಡಬೇಕು ಅಂತ ಅಂದರೆ. ಸೊ ನಿಮಗೆ ಏನಾದರೂ ಮಿಷಿನ್ ಬೇಕು ಅಂತ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಬ್ಯಾಚ್ ಬರಬೇಕು. ಸೊ ಇವಾಗ ಇಷ್ಟಿದೆ. ಸೊ ನಿಮ್ಗೆ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಇದು ಇನ್ನೊಂದು 7-8 ಪೀಸ್ ಅಷ್ಟೇ ಲಾಸ್ಟ್ ಇರೋದು. ಸೊ ಖಾಲಿ ಆದರೆ ಮತ್ತೆ ಸಫರ್ ಮಾಡಬೇಡಿ. ಬಂದ್ಬಿಟ್ಟು ಯಾದಗಿರಿ, ಹೊಸಪೇಟೆ, ಬಳ್ಳಾರಿ 3ಕ್ಕೆ ಕಳಿಸಿದ್ದೀನಿ. 3ಕ್ಕೆ ಕೂಡ ಇವತ್ತು ಕಳಿಸಿದ್ದೀವಿ. ಸೊ 2 ಡೇಸ್ ಒಳಗಡೆ ಇಲ್ಲ 3 ಡೇಸ್ ಒಳಗಡೆ ನಿಮಗೆ ಬಂದುಬಿಡುತ್ತೆ. ಸೊ ನೋಡಿದ್ರಲ್ಲ ಪ್ಯಾಕಿಂಗು ಎಷ್ಟು ದಾರ ಸುತ್ತೋದು, ಕ್ಲೀನಾಗಿ ಪ್ಯಾಕ್ ಮಾಡಬೇಕು. ಆ್ಯಕ್ಚುಲಿ ಇವತ್ತು ತುಂಬ ಬೇಗ ಮಾಡಿದ್ದೀವಿ. ಸೊ ಬೇರೆ ಟೈಮಲ್ಲಿ ತುಂಬ ನಿಧಾನಕ್ಕೇನೆ ಮಾಡೋದು, ಯಾಕಂದರೆ ಆಟೋದಲ್ಲಿ ಬಂದು ತುಂಬ ಕಾಯ್ತಾಯಿದ್ರು. ಸೊ ಅರ್ಜೆಂಟು ನಾನು ಹೋಗಬೇಕು ಅಂತ ಅಂದರು. ಹಾಗಾಗಿ ನಾವು ಬೇಗ ಪ್ಯಾಕ್ ಮಾಡಿ ಬೆಂಡ್ ಕಟ್ ಮಾಡಿ ನೀಟಾಗಿ ಬೆಂಡ್ ಜೋಡಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಅಂತೂ ಇಂತೂ ಟೈಮು 10:30 ಆಗೇ ಹೋಯ್ತು, 10:30 ಆಗೇ ಹೋಯ್ತು. ಸೊ ನಾವು ಆ್ಯಕ್ಚುಲಿ 9 ಗಂಟೆಗೆ ಬಂದಿದ್ದು. ಸೊ ಅದೆಲ್ಲ ಬೇಗ ಮಾಡಿ ಸೊ ಫೈನಲಿ ಆಟೋಗೆ ಹಾಕಿ ಕಳಿಸಿದ್ವಿ. ಸೊ ಈ ಥರ ಇರುತ್ತೆ ಪ್ಯಾಕಿಂಗ್ ಅಂತ ಅಂದರೆ. ಸೊ ಇನ್ನೊಂದು ಏನು ಗೊತ್ತಾ, ಪದೇ ಅದೇ ವಿಡಿಯೋದಲ್ಲೇ ಪ್ಯಾಕಿಂಗೇ ತೋರಿಸಿದ್ರೆ ಏನು ಚೆನ್ನಾಗಿರುತ್ತೆ. ಕೆಲವರು ತುಂಬ ಲೈಕ್ ಮಾಡ್ತಾರೆ, ಪ್ಯಾಕಿಂಗ್ ನೋಡಲಿಕ್ಕೂ ಕೂಡ ತುಂಬ ಲೈಕ್ ಮಾಡ್ತಾ ಇರ್ತೀರಾ. ಹಂಗಾಗಿ ನಾನು ಪ್ರತಿ ಸಲ ಅದೇ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಅಂತೇಳಿ ನಾನು ಕೆಲವೊಂದಷ್ಟು ವಿಡಿಯೋಗಳನ್ನ ಹಾಕ್ಲಿಕ್ಕೆ ಹೋಗಲ್ಲ. ಇನ್ನು ಪ್ಯಾಕಿಂಗ್ ಇವತ್ತಂತೂ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರಿ, ನೀವು ಪ್ಯಾಕಿಂಗ್ ಮಾಡೋದು ತೋರಿಸಿ, ಸೊ ನಿಮ್ಮ ಬಗ್ಗೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ಪ್ಯಾಕಿಂಗ್ನ ವೀಡಿಯೋನ ಮಾಡಿದ್ದೀನಿ. ಇಷ್ಟೇ, ಹಿಂಗಿರುತ್ತೆ ಪ್ಯಾಕಿಂಗು. ನಿಮ್ಗೆ ಫಸ್ಟಿಂದ ತೋರಿಸ್ಬಿಟ್ರೆ ಫುಲ್ ಲೆಂತಿ ಆಗಿಬಿಡುತ್ತೆ ವೀಡಿಯೋ, ಅಷ್ಟಿರುತ್ತೆ ಪ್ಯಾಕಿಂಗ್ ಮಾಡೋದು. ಸೊ ನಾನಲ್ಲಿ ಸ್ವಲ್ಪ ಮಾತ್ರನೇ ತೋರಿಸಿದ್ದೀನಿ. ಎಷ್ಟು ಅಂತ ಫಸ್ಟ್ ಬೆಂಡಿಟ್ಟು ಅವೆಲ್ಲ ಮಿಷಿನ್ ಇಟ್ಟು ಐಟಮ್ಸ್ ಇಡೋದು ಎಲ್ಲ ಮಾಡಿದ್ರೆ ತುಂಬಾ ಲೆಂತಿ ಆಗುತ್ತೆ ವೀಡಿಯೋ. ಸೊ ಹಾಗಾಗಿ ನಾನು ಇಷ್ಟು ಸಿಂಪಲಾಗಿ ಇಷ್ಟು ಮಾಡ್ತೀವಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಸೊ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಗೆ ಯಾರಿಗಾದ್ರು ಮಿಷಿನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ನೀವು ಸ್ಕ್ರೀನ್ ಮೇಲೆ ನಂಬರ್ಗೆ ಹಾಕಿ ನಿಮ್ಗೆ ಮಿಷಿನ್ ಬೇಕು ಅಂದರೆ ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು. ಇಷ್ಟು ಸೇಫ್ಟಿಯಾಗಿ ಮಾಡಿ ನಾವು ಮಿಷಿನ್ನ ಕಳಿಸ್ಕೊಡೋದು. ತುಂಬಾ ಆರ್ಡರ್ಸ್ ಬಂದಿದೆ, ಆಲ್ಮೋಸ್ಟ್ ಮಿಷಿನ್ ಎಲ್ಲ ಖಾಲಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬ್ಯಾಚ್ ಬರ್ತಾ ಇದೆ.
ಆಲ್ಮೋಸ್ಟ್ ಖಾಲಿ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಸೊ ಅದು ಬೇಗ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಬ್ಯಾಚ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಬ್ಯಾಚಲ್ಲೂ ಕೂಡ ನಿಮಗೆ ವಿಭಿನ್ನವಾಗಿರುತ್ತೆ ಮಿಷಿನ್ಸು, ಮತ್ತು ಪ್ರೈಸಸಲ್ಲೂ ಕೂಡ ವಿಭಿನ್ನ ಇರುತ್ತೆ. ಸೊ ನೆಕ್ಸ್ಟ್ ಬ್ಯಾಚ್ ಬಂತೆ. ಸೊ ನೋಡೋಣ, ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ನೆಕ್ಸ್ಟ್ ಅಂತ ಹೇಳಿದ್ದಾರೆ. ಸೊ ಮಿಷಿನ್ಸು ಸೊ ಬಂದರೆ ಖಂಡಿತವಾಗ್ಲೂ ವೀಡಿಯೋನ ಮಾಡ್ತೀನಿ. ಸೊ ನಿಮ್ಗೆ ಸ್ವಲ್ಪನೇ ಇರೋದು ಮಿಷಿನ್ಸು, ಬೇಗ ಬೇಕು ಅಂದವರು ಬೇಗ ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.